ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಈ ದಿನ ಏನು ನಮ್ಮ PNS ವಿಸ್ತಾರ ಡಿಜಿಟಲ್ ಶುರು ಮಾಡ್ತಾ ಇದೆ, ಇದಕ್ಕೆ ಏನು ಕಟ್ಟಿ ಬೆಳೆಸಿದಂತಹ ನಮ್ಮ ವಿಸ್ತಾರ ನ್ಯೂಸ್ನ MD ಆದ ಧರ್ಮೇಶ್ ಅವರು, ನಮ್ಮ ರಮೇಶ್ ಅವರು, ಹಾಗೆ ನಮ್ಮ ಪವಿತ್ರ ಮೇಡಮ್ ಅವರು, ಹಾಗೆ ನಮ್ಮ ಶ್ರೀಧರ್ ಅವರು ಮತ್ತು ನಮ್ಮ ನ್ಯೂಸ್ ಚಾನಲ್ MD ಆದಂಥ ಸಂಪೂರ್ಣ ನ್ಯೂಸ್ನ MD ಅವರು ಮತ್ತು ಅವರ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಇನ್ನು ಪೂಜ್ಯ ಗುರುಗಳು ಸಹ ಇಲ್ಲೇ ಕುಳಿತಿದ್ದಾರೆ. ಇವತ್ತಿನ ಪೂಜೆ ನೆರವೇರಿಸ್ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾವುದೇ ಒಂದು ಮನಸ್ಫೂರ್ತಿಯಾಗಿ ಕೆಲಸ ಮಾಡಬೇಕು ಅಂದಾಗ ಮನಸ್ಸು ಚೆನ್ನಾಗಿರಬೇಕು. ಯಾವಾಗ ಮನಸ್ಸು ಚೆನ್ನಾಗಿರೋದಿಲ್ವೋ ಯಾವ ಕೆಲಸನೂ ಚೆನ್ನಾಗಿ ಆಗೋದಿಲ್ಲ. ಹಾಗೆ ನಮ್ಮ ಧರ್ಮೇಶು ಒಂದು ಮನಸ್ಸು ಕಟ್ಟಿ ಮನಸ್ಸು ಇಟ್ಟು ಮನಸ್ಸಿನ ಗುರಿ ತಲುಪಿಸಲಿಕ್ಕೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕೋ ಗೊತ್ತಿಲ್ಲ. ಯಾಕೆಂದರೆ ಅವರು ಸ್ವಾಮೀಜಿ ನನ್ನ ಹತ್ರ ಬಂದು ಕೇಳ್ಕೊಂಡಾಗ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾವು ಹಲವಾರು ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಜವಾಬ್ದಾರಿ ಜರ ಇಲ್ಲದೇ ಇದ್ದರೆ ಸ್ವಲ್ಪ ತೊಂದರೆಗಳು ಆಗ್ತದೆ. ನಾವು ಯಾವತ್ತೂ ಒಂದು ಕೆಲಸ, ಇವತ್ತು ಸುವರ್ಣ ಏನು ಚಿನ್ನ ಕೊಂಡ್ಕೊಳ್ಳೋ ದಿವಸ, ನಾವು ಧರ್ಮೇಶ್ ಅವರು ನಮಗೇನು ಇವತ್ತು ಈ ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿ ಪವಿತ್ರಗೌಡರು ವಹಿಸ್ಕೊಂಡಿದ್ದಾರೆ. ಯಾಕೆಂದರೆ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ, ಒಂದು ಸರ್ಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಒಬ್ಬೊಬ್ರಿಗೂ ಒಂದೊಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಕರ್ತವ್ಯಗಳಿರುತ್ತೆ. ನಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲ ಸೀನಿಯರ್ ಸಿಟಿಜನ್ ಥರ ಇದ್ದೀರಾ. ಯಾಕೆಂದರೆ ಇವತ್ತು ಮಾರ್ಗದರ್ಶಕರು, ಗುರು ಇಲ್ದಲೇ ಯಾವ ಕೆಲಸನೂ ಮಾರ್ಗದರ್ಶಕರೇ ಗುರು. ಇವತ್ತು ಒಬ್ಬರು ಗುರುಗಳನ್ನ ಇಟ್ಟುಕೊಂಡು ನೀವೆಲ್ಲ ಏನು ಈ ಸಂಸ್ಥೆ ಕಟ್ತಾ ಇದ್ದೀರಿ, ಈ ಸಂಸ್ಥೆಗೆ ಯಾವತ್ತೂ ಕೆಟ್ಟ ಹೆಸರು ಬರಬಾರ್ದು. ಯಾಕೆಂದರೆ ನಾವು ದುಡಿಯೋದು ಅನ್ನಕ್ಕೋಸ್ಕರ ಅಂತ ತಿಳ್ಕೊಳ್ಳೋದಲ್ಲೇ ಜ್ಞಾನಕ್ಕೋಸ್ಕರ ದುಡಿಬೇಕು. ನಮ್ಮ ದುಡಿಮೆ ಹೊಟ್ಟೆ ಪಾಡ್ಗಲ್ಲ. ಹೊಟ್ಟೆ ಯಾವತ್ತಿದ್ರೂ ಏನು ತಿಂದರೂ ತುಂಬುತ್ತೆ, ಆದರೆ ಮನಸ್ಸು ಎಲ್ಲನೂ ತುಂಬ್ಕೊಳ್ಳೋಕ್ಕಾಗಲ್ಲ. ಒಳ್ಳೆಯ ವಿಷಯಗಳನ್ನ ಜನತೆಗೆ ಕೊಟ್ಟು, ಒಳ್ಳೆಯ ವಿಚಾರಗಳನ್ನ ಜನತೆಗೆ ಕೊಟ್ಟು, ಜನಕ್ಕೆ ಏನು ಬೇಕು ಅದನ್ನು ನಮ್ಮ ಸಂಸ್ಥೆ PNS ವಿಸ್ತಾರ ಚಾನಲ್ ಏನು ಮಾಡಬೇಕು ಅಂತ ಇದ್ದೀರಿ, ಇದಕ್ಕೆಲ್ಲ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತು ಸಂಸ್ಥೆ ಕಟ್ಟೋದು ದೊಡ್ಡದಲ್ಲ, ಹೆಸರು ತರೋದು ದೊಡ್ಡದು. ಇವತ್ತು ಒಂದು ಸಂಸ್ಥೆ ಆದಾಗ ಕೆಟ್ಟ ಹೆಸರು ಬರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಇವತ್ತು ಈ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿದ್ದೀರಾ. ಈ ಸಂಸ್ಥೆ ನೀವೆಲ್ಲ ಪಣ ತೊಡಬೇಕು. ಜನಹಿತಕ್ಕಾಗಿ ಏನು ನಾವು ಮಾಡ್ತಾ ಇದ್ದೀರಿ ಈ ಚಾನಲ್ನ, ಅವ್ರಿಗೆಲ್ಲರಿಗೂ ಜನತೆಗೆ ಅದನ್ನು ಬೆಳಗಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಪ್ರತಿಯೊಬ್ಬರಿಗೂ ನನ್ನ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಏಕೆಂದರೆ ರಮೇಶ್ ಅವ್ರು ಬಂದಾಗ ಅವ್ರಿಗೆ TV ಚಾನಲ್ ಅನ್ನೋದು ಕಾಮನ್ನು, ಎಲ್ಲ ಕಡೆಗೂ ಹೋಗ್ತಾ ಇರ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ, ಧರ್ಮೇಶ್ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲವೇ ಅಲ್ಲ. ಒಂದು ಚಾನಲ್ ಕಟ್ಟಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ, ಆದರೆ ರಿಟರ್ನ್ ಬರ್ತದೋ ಬರಲ್ವೋ ಯಾರಿಗೂ ಗೊತ್ತು. ಆದರೆ ಅವ್ರು ಮಾಡಿರ್ತಕ್ಕಂಥದ್ದು ಒಂದು ಸಂಸ್ಥೆಗೆ ಒಬ್ಬರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಏನೂ ಕೇಳದಲೇ ಸ್ವಾಮೀಜಿ ಈ ಚಾನಲ್ನ ನಿಮ್ಮ ಮುಖಾಂತರ ನಡೆಸ್ಕೊಂಡು ಹೋಗಬೇಕು ಅಂದಾಗ ನನಗೆ ಗಾಬರಿ ಆಯಿತು. ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಚಾನಲ್ಗಳು ಹೇಗೆ ಹೋಗ್ತಾವೆ, ಕೆಳಗೆ ಬೀಳ್ತಾವೆ, ಮೇಲೆ ಹೇಳ್ತಾವೆ. ಕೆಳಗೆ ಬೀಳ್ತಾ ಇರೋದೇ ಜಾಸ್ತಿ ಆಗ್ತಾ ಇದೆ, ಮೇಲೆ ಹೇಳೋದು ಜಾಸ್ತಿ ಆಗ್ತಿಲ್ಲ. ಯಾಕೆಂದರೆ ಎಲ್ಲರೂ ಶ್ರಮ ಪಡಬೇಕು. ಹಣಕ್ಕಿಂತ ನಮ್ಮ ಜ್ಞಾನಾರ್ಜನೆ ಆಗಬೇಕು. ಇವತ್ತಿನ ಹಳ್ಳಿಗಾಡಿನ ಜನತೆ, ರಾಜಕೀಯ ನಾನೇನು ಮಾತಾಡಲ್ಲ, ಯಾಕೆಂದರೆ ಎಲ್ಲರಿಗೂ ಆಲ್ರೆಡಿ ರಾಜಕೀಯದ ಬಗ್ಗೆ ಗೊತ್ತಿದೆ. ಯಾಂತರ ಬಗ್ಗೆ ನಾವು ಟೀಕೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಏನು ಉದ್ದೇಶ ಇದೆ, ಜನತೆಗೆ ನ್ಯಾಯಪರವಾದ ಧ್ವನಿಯಾಗಬೇಕು. ಅವ್ರ ಕಷ್ಟ ದುಃಖಗಳನ್ನ ನಾವು ಪರಿಹರಿಸಬೇಕು. ಆ ದೃಷ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಜೈ ಶ್ರೀ ಗುರುದೇವ್.